ಕ್ರೈಮ್ ರೇಟ್ಗಳು ಬೆಂಗಳೂರಿನಲ್ಲಿ ಹೆಚ್ಚು ಆಗ್ತಾ ಇದೆ. ಯಾಕಾಗುತ್ತೆ ಏನು ಅಂತ ಗೊತ್ತಿಲ್ಲ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಮಾತ್ರ ಇರಬೇಕು. ತದನಂತರ ಒಂದಿನ ಮುನಿಸು ಇರಬಹುದು. ಆದರೆ ಕೊಲೆ ಮಾಡೋ ಮಟ್ಟಕ್ಕೆ ಮನಸ್ಥಿತಿಗಳು ಹೋಗ್ತಾ ಇದೆ ಅಂತಂದರೆ ಏನಾಗ್ತಾ ಇದೆ ಸಮಾಜದಲ್ಲಿ ಅಂತ ಹೇಳಿ. ನಡು ರಸ್ತೆಯಲ್ಲೇ ಪತ್ನಿಗೆ ಚಾಕು ಇರಿದಿದ್ದಾನೆ ಪಾಪಿ ಪತಿ. ಪತ್ನಿಯ ಶೀಲವನ್ನ ಶಂಕಿಸಿ 7-8 ಬಾರಿ ಇರಿದಿದ್ದಾನೆ. ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಶ್ರೀಗಂಗಾ ಅಂತ ಹೇಳಿ ಮಹಿಳೆ ಸಾವನ್ನಪ್ಪಿದ್ದಾಳೆ. ಆರೋಪಿ ಮೋಹನ್ ರಾಜ್ ವಶಕ್ಕೆ ಪಡೆದಿದ್ದಾರೆ ಈಗ ಪೊಲೀಸರು. ಬೆಂಗಳೂರಿನ ಹೆಬ್ಬಗೋಡಿಯ ವಿನಾಯಕ ನಗರದಲ್ಲಿ ಆಗಿರುವಂತಹ ಘಟನೆ ಇದಾಗಿದೆ. ನಡು ರಸ್ತೆಯಲ್ಲೇ ಪತ್ನಿಗೆ ಚಾಕುವನ್ನ ಇರಿದಿದ್ದಾನೆ ಈ ಪಾಪಿ ಪತಿ. ಸೊ ಪಾಪಿ ಪತಿಯನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹೇಗಾದ್ರೂ ಮನಸ್ಸು ಬರುತ್ತೆ ರೀ, ಹೇಗಾದ್ರೂ ಮನಸ್ಸು ಬರುತ್ತೆ ಅಂತ ಹೇಳಿ ತನ್ನ ತಂದೆ ತಾಯಿಯನ್ನೆಲ್ಲ ಬಿಟ್ಟು ನಿನ್ನ ಜೊತೆಗೆ ಜೀವನ ನಡೆಸಕ್ಕೆ ಬಂದಿರೋಳು. ಬೆಂಗಳೂರಿನ ನಡು ರಸ್ತೆಯಲ್ಲೇ ಆಗಿರುವಂಥ ಈ ರಕ್ತಪಾತ. ನಡು ರಸ್ತೆಯಲ್ಲಿ ಆ ಥರ ಧೈರ್ಯ ಬಂದ್ಬಿಟ್ಟಿದೆ. ಯಾರು ಏನು ಮಾಡ್ಕೊಳಕ್ಕಾಗುತ್ತೆ, ಹೋಗಿ ಚುಚ್ತಾ ಇರೋದು, ಚಾಕು ಹಿಡ್ಕೊ ಚುಚ್ತಾ ಆಗಿರೋದು. ಅನೈತಿಕ ಸಂಬಂಧ ಶಂಕೆ ಪತ್ನಿಯನ್ನ ಕೊಂದಿದ್ದಾರೆ ಪಾಪಿ ಪತಿ. ಅನೈತಿಕ ಸಂಬಂಧ ಇದೆ ಅನ್ನೋದಾದರೆ ಅವನ ಜೊತೆಗೆ ಹೋಗುವಂತ ಬಿಟ್ಬಿಡು. ಸಾಯಿಸೋ ಮಟ್ಟಕ್ಕೆ ನಿನ್ಗೆ ಯಾರು ಕೊಟ್ಟಿದ್ದು? ಸಾಯಿಸೋಕೆ ಯಾಕೆ ಹೋಗ್ತೀರಾ? ಅವಳು ತಪ್ಪು ಮಾಡಿದ್ಲು ಅಂತ ಹೇಳ್ಬಿಟ್ಟು ನೀನು ತಪ್ಪು ಮಾಡಿ ಜೈಲಿಗೆ ಯಾಕೆ ಹೋಗಿ ಕುತ್ಕೊಳ್ತೀಯ? 7-8 ಬಾರಿ ಚಾಕುವಿನಿಂದ ಚುಚ್ಚಿ ಕೊಂದಿದ್ದಾರೆ. ಅಂದರೆ ಇದು ಕೇವಲ ಅದೊಂದಕ್ಕೆ ಅಲ್ಲ, ಇದು ಪದೇ ಪದೇ ನಡೆದಿರುವಂಥ ಘಟನೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಬ್ಬರ ನಡುವೆ ವೈಮನಸ್ಸು ವಿಪರೀತ ಮಟ್ಟಕ್ಕೆ ಹೋದಾಗ ಈ ರೀತಿ ಆದಂಗೆ ಕಾಣಿಸ್ತಾ ಇದೆ. ಮಗುವನ್ನು ಶಾಲೆಗೆ ಬಿಡೋಕ್ಕೆ ಬಂದಾಗ ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದೆ. ನೋಡಿ, ಈಗ ನೀನು ಜೈಲಿಗೆ ಹೋದೆ, ಅವಳು ಸ್ಮಶಾನಕ್ಕೆ ಹೋದ್ಲು. ಯಾರೀಗ ಅದರಲ್ಲಿ ಅಬ್ಬೆಪಾರಿಯಾಗಿರೋದು? ಹುಟ್ಟಿರುವಂಥ ನಿನ್ನ ಮಗು. 2-3 ವರ್ಷದಿಂದ ಪತ್ನಿಯ ಶೀಲವನ್ನು ಶಂಕಿಸಿ ಗಲಾಟೆ ಮಾಡ್ತಾ ಇದ್ದಂತೆ. ಬಿಟ್ಬಿಡು. 8 ತಿಂಗಳಿನಿಂದ ದೂರವಿದ್ದಿದ್ದು ಶ್ರೀಗಂಗಾ ಮತ್ತು ಮೋಹನ್ ರಾಜ್. ಇಬ್ಬರು ದೂರ ಇದ್ದ ಮೇಲೂ ಹೋಗಿ ಚಾಕು ಚುಚ್ಚುವಂಥದ್ದೇನು? ಫ್ರಸ್ಟ್ರೇಷನ್ನು. ಈ ಮನಸ್ಥಿತಿಗಳಿದೆಯಲ್ಲ, ಇದೇ ಈ ಥರ ಮಾಡ್ತಾ ಇರೋದು. ನಿಮ್ಮಿಂದಾಗಿನೇ ಅನಾಥ ಮಕ್ಕಳ ಸಂಖ್ಯೆಗಳು ತುಂಬ ಹೆಚ್ಚಾಗ್ತಾ ಇದೆ. ಪಾಪ ಆ ಕಡೆಗೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಹಂಗಾಗ್ಬಿಡ್ತಾ ಇದೆ ಅವ್ರ ಪರಿಸ್ಥಿತಿಗಳು ನೀವು ಮಾಡುವಂಥ ಇಂಥ ಅಲ್ಕಟ್ ಕೆಲಸಗಳಿಂದಾಗಿ. ಆರೋಪಿ ಮೋಹನ್ ರಾಜನನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಅನಾಥವಾಗಿದ್ಯಾರು? ಕೊಲೆ ಮಾಡಿದ್ದು ನೀನು ಹೆಂಡ್ತಿ ಅಂತ ಹೋಗ್ಬಿಟ್ರು. ನೀನು ಜೈಲಿಗೆ ಹೋಗ್ತೀಯ. ಮಗು ಯಾರು ನೋಡ್ಕೋಬೇಕು ಅದನ್ನು? ಏನಾಗುತ್ತೆ ಅದರ ಮನಸ್ಥಿತಿ? ಏನಾದರೂ ಇದೆಯಾ ನಿಮ್ಮ ತಲೆಗೆ? ಇಂಥ ಅನೇಕ ಪ್ರಕರಣಗಳು ಬರುತ್ತೆ, ಅನೇಕ ಗಲಾಟೆಗಳು ನಡೆಯುತ್ತೆ. ಬಟ್ ಕೊಲೆ ಮಾಡುವಂತಕ್ಕೆ ಹೋಗ್ಬೇಡಿ, ದೂರ ಆಗಿಬಿಡಿ, ಇರಕ್ಕೆ ಹೋಗಬೇಡಿ, ಸಾಯಿಸೋ ಮಟ್ಟಕ್ಕಂತೂ ಹೋಗಬೇಡಿ ದಯವಿಟ್ಟು. ಮಕ್ಕಳಿಗೆ ಬಿಡಲಿಕ್ಕೆ ಹೋದಾಗ ಒಬ್ಬ ಮಹಿಳೆ ತಮ್ಮ ಮಗುವನ್ನೇ ಡ್ರಾಪ್ ಮಾಡಿಬಿಟ್ಟು ಹೊರಗಡೆ ಬಂದಾಗ ಅವರ ಹಸ್ಬೆಂಡು ಸ್ಕೂಲ್ ಹತ್ರ ಹೊರಗಡೆ ಕಾಂಪೌಂಡಲ್ಲಿ ಬಂದುಬಿಟ್ಟು ಅವ್ರಿಗೆ ಒಂದು ನೈಫಿಂದ ಸ್ಟ್ಯಾಬ್ ಮಾಡಿದ್ದು ಒಂದು ಇನ್ಸಿಡೆಂಟು. ಸ್ಟ್ಯಾಬ್ ಮಾಡಿದ ನಂತರ ಇಮಿಡಿಯೇಟಾಗಿ ನಮಗೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಬಂದ ನಂತರ ಪೊಲೀಸ್ ಇಮಿಡಿಯೇಟ್ ಹೋಗ್ಬಿಟ್ಟು ಅವ್ರಿಗೆ ನಾರಾಯಣ ಹೃದಯದಲ್ಲಿ ಅಡ್ಮಿಟ್ ಮಾಡ್ತಾರೆ. ಶಿ ವಾಸ್ ಬೀಯಿಂಗ್ ಟ್ರೀಟೆಡ್. ಫಸ್ಟು ಟ್ರೀಟ್ಮೆಂಟ್ ಇನ್ನೂ ಬದುಕಿದ್ರು. ಅದಾದ ನಂತರ ಕೆಲವೊಂದಷ್ಟು ಸಮಯ ಆದ ನಂತರ ಅವ್ರದ್ದು ಡೆತ್ ಆಗಿದ್ದಿದೆ. ಆ ಪ್ರಕಾರ ಇವಾಗ 103 ಮರ್ಡರ್ ಕೇಸನ್ನು ನಾವು ರಿಜಿಸ್ಟರ್ ಮಾಡಿದ್ದೀವಿ. ಇದರಲ್ಲಿರುವಂಥ ಆರೋಪಿ ಏನಿದ್ದಾರೆ ಅವ್ರ ಹಸ್ಬೆಂಡೇ. ಅವ್ರ ಹಸ್ಬೆಂಡ್ಗೆ ನಾವು ಆಲ್ರೆಡಿ ಸೆಕ್ಯೂರ್ ಮಾಡಿದ್ದಾಗಿದ್ದಿದೆ. ಬ್ಯಾಕ್ಗ್ರೌಂಡ್ ಅಥವಾ ರೀಸನ್ ಯಾಕೆ ಇದನ್ನು ಅವರು ಮಾಡಿದ್ದಾರೆ ಅಂತ ಅವ್ರಿಗೆ ಇದು ಮಾಡಿದಾಗ ನಾವು ಚೆಕ್ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಬೆಂಗಳೂರಿನಲ್ಲಿ ಇತ್ತೀಚೆಗೆ ಈ ರೀತಿಯಾಗಿ ವೈಮನಸ್ಸಿನಿಂದಾಗಿ ಗಂಡ ಹೆಂಡತಿ ನಡುವೆ ಜಗಳ ಆಗಿ ಕೊಲೆ ಮಾಡುವಂಥ ಪ್ರಕರಣಗಳು, ಮಕ್ಕಳು ಎಲ್ಲರೂ ಸೇರಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಳ್ಳೋ ಪ್ರಕರಣ ವಿಪರೀತವಾಗಿ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಏನಾಯಿತು ಕೊಲೆ ಮಾಡೋ ಮಟ್ಟಕ್ಕೆ ಅಂತ? ಅರುಣ್, ಹೆಬ್ಬಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶ್ರೀಗಂಗಾ ಮತ್ತು ಮೋಹನ್ ರಾಜ್ ಈ ಇಬ್ಬರು ಕೂಡ ದಂಪತಿಗಳು ಕಳೆದ 7-8 ತಿಂಗಳ ಹಿಂದೆ ದೂರ ಆಗಿದ್ದರು. ಕಾರಣ ಈ ಮೋಹನ್ ರಾಜ್ ಏನಿದ್ದಾನೆ, ಈತನ ಸ್ನೇಹಿತನನ್ನು ಮನೆಗೆ ಕರೆದುಕೊಂಡು ಬಂದು ಇಟ್ಕೊಂಡಿದ್ದ. ಆ ಸಂದರ್ಭದಲ್ಲಿ ತನ್ನ ಹೆಂಡತಿ ಹಾಗೂ ಸ್ನೇಹಿತನ ನಡುವೆ ಅಕ್ರಮ ಸಂಬಂಧ ಇತ್ತು ಅನ್ನೋದು ಈತನ ಆರೋಪ. ಹೀಗಾಗಿ ಇಬ್ಬರ ನಡುವೆ ಆಗಾಗ್ಗೆ ಮನೆಯಲ್ಲಿ ಗಲಾಟೆಗಳು ನಡೀತಿತ್ತು. ಅದಾದ ಬಳಿಕ ಕಳೆದ 8 ತಿಂಗಳ ಹಿಂದೆ ಪತಿ ಪತ್ನಿ ಇಬ್ಬರು ಕೂಡ ದೂರ ಆಗಿದ್ರು ಇದೇ ವಿಚಾರವಾಗಿ.
ನಿನ್ನೆ ರಾತ್ರಿ ಮಗುವನ್ನು ನೋಡೋದಕ್ಕೆ ಅಂತೇಳಿ ಬಂದಿದ್ದಾನೆ. ಸುಮಾರು 7-8 ವರ್ಷದ ಮಗು. ಆ ಮಗುವನ್ನು ಈಕೆ ತೋರಿಸೋದಕ್ಕೆ ಬಿಟ್ಟಿಲ್ಲ ಅಂತೇಳಿ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಗಲಾಟೆಗಳಾಗಿದೆ. ಇವತ್ತು ಬೆಳಿಗ್ಗೆ ಆಕೆ ಶ್ರೀಗಂಗಾ ತನ್ನ ಮಗುವನ್ನು ಶಾಲೆಗೆ ಬಿಡೋದಕ್ಕೆ ಅಂತೇಳಿ ಬಂದಿದ್ದಾಳೆ. ಶಾಲೆಯ ಕಾಂಪೌಂಡ್ ಆವರಣದಲ್ಲಿ ಏಕಾಏಕಿ ಸುಮಾರು 7-8 ಬಾರಿ ಈಕೆಯ ಮೇಲೆ, ಶ್ರೀಗಂಗಾಳ ಮೇಲೆ ಈತ ಚಾಕುವಿನಿಂದ ಇರಿದಿದ್ದಾನೆ. ಆಕೆ ಒಂದು ರೀತಿ ಅಲ್ಲೇ ಕುಸಿದು ಬಿದ್ದಿದ್ದಾಳೆ. ತುಂಬ ತೀವ್ರವಾದಂತಹ ರಕ್ತಸ್ರಾವವಾಗಿದೆ. ಸ್ಥಳೀಯರು ಮತ್ತು ಅಲ್ಲಿನ ಶಾಲಾ ಆಡಳಿತ ಸಿಬ್ಬಂದಿಗಳು ಆಕೆಯನ್ನು ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಆಕೆ ಸಾವನ್ನಪ್ಪಿದ್ದಾಳೆ. ದುರಂತ ಅಂತ ಹೇಳಿದ್ರೆ ಶಾಲೆಯ ಕಾಂಪೌಂಡ್ ಆವರಣದಲ್ಲಿ, ಅದು ಮಕ್ಕಳೆದುರು, ತನ್ನ ಮಗು ಎದುರು ಈತ ಆಕೆಗೆ ಚಾಕುವಿನಿಂದ ಇರಿದಿರೋದು. ಅದಾದ ಬಳಿಕ ಆ ಹೆಬ್ಬಗೋಡಿಯ ಇನ್ಸ್ಪೆಕ್ಟರ್ ಸೋಮಶೇಖರ್ ಮತ್ತವರ ತಂಡ ಆರೋಪಿಯನ್ನು ಬಂಧನ ಮಾಡುವ ಕೆಲಸವನ್ನು ಕೂಡ ಮಾಡಿದೆ. ಆತನನ್ನು ವಿಚಾರಣೆಗೆ ಒಳಪಡಿಸ್ತಿದ್ದಾರೆ. ಇದೀಗ ಪ್ರಕರಣ ಸಂಬಂಧ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ BNS ಸೆಕ್ಷನ್ 103 ಅಡಿ FIR ದಾಖಲಾಗಿದೆ. ಅದರ ಮೇಲೆ ಒಂದಷ್ಟು ತನಿಖೆಗಳು ನಡೀತಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಈ ಪ್ರಕರಣದಲ್ಲಿ ಈಗ ನೋಡಿ, ಇಂತಹ ಮನಸ್ಥಿತಿಗಳನ್ನು ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಳ್ಬೇಕು. ಈ ಥರ ಎಲ್ಲ ಕೊಲೆ ಮಾಡ್ತಾ ಹೋಗ್ಬಿಟ್ರೆ ನಿಮ್ಮ ಮಕ್ಕಳು ಅನಾಥರಾಗ್ತಾರೆ, ಇನ್ನೇನೂ ಆಗಲ್ಲ. ನಿಮ್ಮ ಮಕ್ಕಳೇ ಅನಾಥರಾಗೋದು ಆ ಸಂದರ್ಭದಲ್ಲಿರುವಂಥ ಕೋಪ.